ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಬಂಡಕ್ಕಿ ನೋಡ್ರಿ. ಅಲ್ರಪ್ಪ, ಈ ಪಂಚ ರಾಜ್ಯಗಳ ಚುನಾವಣೆ ಗದ್ದಲ್ದಾಗ ದೊಡ್ಡ ಸುದ್ದಿ ಹೇಳುದ ಮರ್ತು ಬಿಟ್ಟಿದೆ. ನೆನಪಾರಿತು ನೋಡ್ರಿ. ಸುದ್ದಿ ಏನಪ್ಪಾ ಅಂತಂದ್ರ, ಈ ಅಯೋಧ್ಯೆದಾಗ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಥೇಟ್ ಅದೇ ಮಾದರಿದಾಗೆ ಹಿಂದೂಗಳಿಗೆ ದೊಡ್ಡ ಗೆಲುವು ಸಿಕ್ಕೈತಿ ನೋಡ್ರಿ. ಮಧ್ಯಪ್ರದೇಶದಾಗ ಒಂದು ಧಾರ್ ಅಂತ ಜಿಲ್ಲೆ ಐತಿ. ಅಲ್ಲಿ ಒಂದು ಭೋಜಶಾಲಾ ಅನ್ನುವಂಥ ಸ್ಮಾರಕ ಐತಿ. ಹಿಂದೂಗಳು ಏನ್ ಮಾಡಿದ್ರಂದ್ರೆ, ಇದು ನಮ್ಮ ಸರಸ್ವತಿ ಗುಡಿ ಅದ ಅಂತ ಹೇಳಿಕತ್ತಿದ್ರು. ಮುಸ್ಲಿಮ್ರು ಸುಮ್ ಕುಂದ್ರಬೇಕಲ್ಲ, ಇದು ನಮ್ಮ ಕಮಲ್ ಮೌಲಾ ಮಸೀದಿ ಅದ ಅಂತ ಅಲ್ಲಿಕತ್ತಿದ್ರು. ಇದು ಕೋರ್ಟ್ ತನಕ ಹೋಗಿತ್ತು. ಈಗ ಮಧ್ಯಪ್ರದೇಶ ಹೈಕೋರ್ಟ್ ಸುದೀರ್ಘ ವಿಚಾರಣೆ ಮಾಡದ ಮ್ಯಾಲ ತೀರ್ಪು ಕೊಟ್ಟೈತ್ ನೋಡ್ರಿ. ಇದು ಮಸೀದಿ ಅಲ್ಲ, ಇದು ಸರಸ್ವತಿ ಗುಡಿ ಅನ್ಲಿಕ್ಕೆ ಸಾಕ್ಷಿ ಅದಾವ. ಹಿಂಗಾಗಿ ಹಿಂದೂಗಳಿಗೆ ನೀವೆಲ್ಲ ಜಾಗ ಬಿಟ್ಕೊಡ್ರಿ, ಮುಸ್ಲಿಮರ ಅಲ್ಲಿಂದ ಜಾಗ ಖಾಲಿ ಮಾಡ್ರಿ ಅಂತ ಅಂದ್ಬಿಟ್ಟೈತ್ ಕೋರ್ಟ್. ಮುಸ್ಲಿಮರು ಬೇಕಾದ್ರ ಸರ್ಕಾರಕ್ಕ ಬ್ಯಾರೆ ಜಾಗ ಕೊಡ್ರಿ ಅಂತ ಹೇಳಿ ಮನವಿ ಮಾಡ್ತಿದ್ರ, ಮಾಡ್ಲಿ ಅಂತನೂ ಹೇಳೈತಿ. ಅಷ್ಟೇ ಅಲ್ರಪ್ಪ, ಇಲ್ಲಿ ಇನ್ನೊಂದು ಸರಸ್ವತಿ ವಿಗ್ರಹ ಐತಂತ ಬ್ರಿಟಿಷರು ದೋಚ್ ಬಿಟ್ಟಿದ್ರಂತ. ಅದು ಈಗ ಲಂಡನ್ ಮ್ಯೂಸಿಯಂನಾಗ ಐತಿ. ಅದನ್ನ ತರಿಸ್ಕೊಡ್ಲಿಕ್ನು ಸರ್ಕಾರ ಪ್ರಯತ್ನ ಪಡಬೇಕು ಅಂತನೂ ಕೋರ್ಟ್ ಹೇಳೈತಿ ನೋಡ್ರಿ. ಅಲ್ಲ ನೋಡ್ರಿ ಹೆಂಗದ, ನಮ್ಮ ದೇಶದ ಮ್ಯಾಗೆ ದಂಡೆತ್ತಿ ಬಂದಂತ ಮುಸ್ಲಿಂ ರಾಜರು ನಮ್ಮನ್ನು ದೋಚೋದು ಅಷ್ಟ ಅಲ್ಲ, ನಮ್ಮ ಸಂಸ್ಕೃತಿನ ನಾಶ ಮಾಡಿದ್ರು ನೋಡ್ರಿ. ಇದನ್ನು ಹಂಗೆ ಅದ ನೋಡ್ರಿ. ಈಗಿನ ಧಾರ್ ಈ ಪರಮಾರ್ ರಾಜ ಮನೆತನದ ರಾಜಧಾನಿಯಾಗಿತ್ತಂತ. ಇದೇ ಮನೆತನದ ರಾಜ ಭೋಜ ರಾಜ ಸಂಸ್ಕೃತಿಯ ಅಧ್ಯಯನದ ಸಲುವಾಗಿ ಕಟ್ಟಿಸಿದಂತ ಸಾಲಿನೇ ಈ ಭೋಜ ಶಾಲೆ. ಇಲ್ಲಿ 1200ಕ್ಕಿಂತ ಹೆಚ್ಚಿನ ಮಕ್ಕಳು ಸಂಸ್ಕೃತ ಕಲಿತಿದ್ರಂತ. ಒಂದು ದಿನ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿಬಿಟ್ಟ. ಅಲ್ಲಿದ್ದವ್ರನ್ನೆಲ್ಲ ಮೊದಲು ಮತಾಂತರ ಆಗ್ರಿ ಅಂತ ಅಂದ. ಆಗಲ್ಲ ಅಂತಂದಿದ್ದಕ್ಕ ಅವ್ರ ರುಂಡನೆ ಚಂಡಾಡಿಬಿಟ್ಟ. ಆಮೇಲೆ ಸರಸ್ವತಿ ವಿಗ್ರಹ ಹಾನಿ ಮಾಡಿ ಮಸೀದಿ ಮಾಡ್ದ ಅಂತ. ಇದು ಇತಿಹಾಸ. ಇಲ್ಲಿ ಮತ್ತೊಂದು ವಿಷಯ ಏನ್ ಗೊತ್ತಾ, 2003ನೇ ಇಸ್ವಿ ತನಕ ಎಲ್ಲಿ ಹಿಂದೂಗಳು ಅಷ್ಟ ಪೂಜೆ ಮಾಡ್ತಿದ್ರಂತ. ಆದ್ರ ಅವಾಗಿನ ಕೇಂದ್ರ ಸರ್ಕಾರ ಐತಿಲ್ಲ, ಮುಸ್ಲಿಮರಿಗೂ ಶುಕ್ರವಾರ ನಮಾಜ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ಬಿಡ್ತಂತ. ಅವಾಗ ಯಾವ ಸರ್ಕಾರ ಐತಂತ ನನಗೆ ಕೇಳಕ್ ಹೋಗ್ಬೇಡ್ರಿ, ನಿಮ್ಗ ಗೊತ್ತಾಗ್ತೈತಿ, ವಿಚಾರ ಮಾಡ್ರಿ ನೀವು. ಎಲ್ಲ ಓಲೈಕೆ ಎಫೆಕ್ಟ್ ನೋಡ್ರಿ. ನಮ್ಮ ದೇಶದ ಪಠ್ಯ ಪುಸ್ತಕಗಳದ್ರಾಗ ಸಹಿತ ಸರಿಯಾದ ಇತಿಹಾಸನೇ ಹೇಳೇ ಇಲ್ಲ. ದಂಡೆತ್ತಿ ಬಂದವ್ರನ್ನೇ ಹೀರೋ ತರ ಮಾಡಿ ತೋರಿಸ್ಬಿಟ್ರು. ನಮ್ಮವ್ರ ಸಾಹಸ ಕಥೆಗಳನ್ನ ನಮಗ ಹೇಳಿಲ್ಲ ನೋಡ್ರಪ್ಪ. ಆಯ್ತು ಬಿಡ್ರಿ, ಮತ್ತೊಂದು ಊಟಕ್ಕೆ ಚಹಾ ಕುಡ್ಕೋತ ಮುಂದಿನ ಸುದ್ದಿ ನೋಡ್ಬಿಡೋಣ. ಏನ್ ಮಾಡ್ಲಿಕ್ಕೆ ಆಗ್ತದ? ಮೊದಲೇ ನಮ್ಮ ದೇಶ ಚೀನಾನ ಸೈಡ್ ಹಾಕಿ 1ನೇ ಸ್ಥಾನದಾಗ ಮುನ್ನುಗ್ಲಿಕ್ಕತ್ತದ ಜನಸಂಖ್ಯೆ ಹೆಚ್ಚಳದಾಗ್ರಿ. ಮತ್ತ ಆದ್ರ ಈ ನಮ್ಮ ಚಂದ್ರಬಾಬು ನಾಯ್ಡು ಅದಾರ ನೋಡ್ರಿ, ಆಂಧ್ರ ಪ್ರದೇಶ CM, ಜನಸಂಖ್ಯೆ ಹೆಚ್ಚಳ ಮಾಡ್ಲಿಕ್ಕೆ ಇನ್ನೊಂದು ಭಾರಿ ಚೈಲ್ಡಿಶ್ ಆಫರ್ ಕೊಟ್ಟಾರ ಅಂತ ಹೇಳಬಹುದು. ಮೊದಲು ಹೆಂಗಿತ್ತು, ಆರ್ತಿಗೊಬ್ಳು ಕೀರ್ತಿಗೊಬ್ಬ ಅಂತಿತ್ತು. ಆಮೇಲೆ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ ಮಗು ಇರ್ಲಿ ಅಂತಿದ್ರು. ಆದ್ರೆ ಇವ್ರು ಆಫರ್ ಕೊಟ್ಟಿದ್ ಏನ್ ಗೊತ್ತಾ, 3ನೇ ಮಗು ಹಡದ್ರ ಹುಟ್ಟದ ಕೂಡಲೇ ಪಟ್ ಅಂತ 30,000 ರೂಪಾಯಿ ಕೊಡ್ತಾರಂತ. 4ನೇ ಮಗು ಹಡದ್ರ ಹುಟ್ಟದ ಕೂಡಲೇ ಪಟ್ ಅಂತ 40,000 ರೂಪಾಯಿ ಕೊಡ್ತಾರಂತ. ಮತ್ತ 5ನೇ ಮಗು ಹುಟ್ಟಿದಕ್ಕ 50,000 ಕೊಡ್ತಾರೆ ಏನಂತ ಕೇಳಕ್ ಹೋಗ್ಬೇಡ್ರೆ, ಅದನ್ನ ಅವ್ರು ಹೇಳಿಲ್ಲ, ಅಲ್ಲಿಗೆ ನಿಲ್ಸಂದಾರ. ಆದ್ರ ನಮ್ಮ ಸಿದ್ದರಾಮಯ್ಯನವ್ರೇನಾರ ಕರ್ನಾಟಕದಾಗ ಇಂಥದ್ದೇ ಘೋಷಣೆ ಮಾಡ್ತಾರಂತ ಬಹಳ ಸೆಟ್ಕೊಳಕ್ ಹೋಗ್ಬೇಡ್ರಿ. ಆಲ್ರೆಡಿ ಈಗಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ಲಿಕ್ಕೆ ರೊಕ್ಕಿಲ್ಲ. ಸರ್ಕಾರ ನಡೆಸೋದೇ ದೊಡ್ಡ ಹೈರಾಣ ಆಗೈತಿ. ಹಳ್ಳಿ ರೋಡ್ಗಳವರೇ ನೋಡ್ಬೇಕು ನೀವು. ಈ ಸುದ್ದಿ ಬಿಡ್ರಿ, ಈಗ ಯಾಕದು ಒಂದ್ಸಲ చంద్రబాబు నాయుడు ಅವ್ರು ఏం ಹೇಳಿದ್ರು ಅಂತ ಕೇಳ್ಬಿಡು. నేను చాలా సార్లు ఆలోచించాను. ఒకప్పుడు కుటుంబ నియంత్రణ కోసం నేను పనిచేశాను. ఈ రోజు మళ్ళీ పిల్లలి సంపద, పిల్లల కోసం మనం అందరం కూడా కృషి చేయాల్సిన అవసరం వచ్చిందని మీ అందరికీ తెలియజేస్తున్నా. అందుకని నేను ఇంకొక నిర్ణయం కూడా చేసుకొని నెలలో వస్తున్నా మీ దగ్గరికి. మూడో చైల్డ్కి 30,000 రూపాయలు పుట్టిన వెంటనే ఇస్తాం. 4వ చైల్డ్కి 40,000 రూపాయలు ఇస్తాం. ಚಂದ್ರಬಾಬು ನಾಯ್ಡು ಅವ್ರು ಹೇಳಿದ್ದು ನೋಡಿ ನಿಮಗೆ ಕಾಮಿಡಿ ಅಂತ ಅನಿಸಬಹುದು. ಆದ್ರೆ ವಾಸ್ತವಾಂಶ ಇನ್ನೂ ಬೇರೆ ಐತಿ, ಹೇಳ್ತೀನಿ ಕೇಳ್ರಿ. ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗೈತಿ ಖರೆ ಅದ. ಆದ್ರ ಒಂದು ದೇಶದಾಗ ಫಲವತ್ತತೆ ರೇಟ್ ಇರ್ತಿತ್ಲ 2:1 ಇರ್ಬೇಕಂತ. ಆದ್ರ ನಮ್ಮ ದೇಶದ ಫಲವತ್ತತೆ ದರ 1.9ಕ್ಕ ಇಳಿದು ಬಿಟ್ಟೈತಿ. ಈಗಾಗ್ಲೇ ಜಗತ್ತಿನ್ಯಾಗ 40 ದೇಶದಾಗ ಮುದುಕರ ಸಂಖ್ಯೆ ಹೆಚ್ಚಾಗ್ಬಿಟ್ಟೈತಿ. ಯುವಕರು ದುಡಿಯೋರ್ ಸಂಖ್ಯೆ ಕಡಿಮೆ ಆಗೈತಿ. ಹಿಂಗಾಗಿ ನಮಗೂ ಅಂಥದ್ದೇ ಪರಿಸ್ಥಿತಿ ಬರಬಾರ್ದಲ್ಲ, ಅದರ ಸಲುವಾಗಿ ಈ ತರ ಒಂದು ಆಫರ್ ಕೊಟ್ಟಾರ. ಆದ್ರೂ ಏನೇ ಹೇಳ್ರಿ ನೀವು, ಆಂಧ್ರದಾಗಿರೋರಿಗೆ ಬಂಪರ್ ಆಫರ್. ಬರೀಗ ಮುಂದಿನ ಸುದ್ದಿ ಹೋಗೋಣ. ನಮ್ಮ ಮೋದಿ ಸಾಹೇಬ್ರು 5 ದಿನ 5 ದೇಶದ ಪ್ರವಾಸ ಕೈಗೊಂಡಾರ. ಇದೇನಪ್ಪ ಇವ್ರು ನಮಗೆಲ್ಲ ಫಾರಿನ್ ಟ್ರಿಪ್ ಹೊಡಿಬೇಡ ಅಂತ ಹೇಳಿ ತಾವು ಶಿಸ್ತು ಫಾರಿನ್ ಟ್ರಿಪ್ ಹೊಡಿಲಿಕತ್ತಾರಲ್ಲ ಅನ್ಕೊಂಡ್ರಿ ನೀವ.
ನೋಡ್ರಿ ನಾವು ನೀವು ಸಾಮಾನ್ಯರು ಸುಮ್ಮನೆ ಶೋಕಿಗಿ ಫಾರೆನ್ ನೋಡುವಂತ ಆಸೆಗ ರೊಕ್ಕ ಅದಾವ ಅಂತ ಹೇಳಿ ಖರ್ಚು ಮಾಡ್ಲಿಕ್ಕೆ ಹೋಗ್ತಿರಪ್ಪ. ಆದ್ರ ಅವ್ರದ್ದು ಬೇರೆ ಐತ್ರಿಪ್ಪ, ಧ್ಯೇಯೋದ್ದೇಶ ಇರ್ತೈತಿ. ಅದ್ರಾಗು ನಿನ್ನೆ ನೆದರ್ಲ್ಯಾಂಡ್ನಾಗ ಮೋದಿ ಭಾಷಣ ಕೇಳ್ಬೇಕು ನೀವು. ಅದು ಭಾರತಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕೊಟ್ಟಂತ ಎಚ್ಚರಿಕೆ ಸಂದೇಶ ಆಗಿತ್ತದು. ಇಂಧನ ಬಿಕ್ಕಟ್ಟು ಹಿಂಗ ಮುಂದುವರೆದ್ರ ನಾವು ಮತ್ ಹೊಳ್ಳೆ ಬಡತನಕ್ಕೆ ಮರಳ್ತೀವಿ ಅಂತ ಹೇಳಿ, ಇದು ವಿಪತ್ತುಗಳ ದಶಕ ಆಗ್ತೈತಿ ಅಂತ ಅಂದ್ಬಿಟ್ರು ನೋಡ್ರಿ. ಇದಕ್ಕೆಲ್ಲ ಕಾರಣ ಯಾರು ಹೇಳ್ರಿ? ಮತ್ಯಾರು? ದ ಗ್ರೇಟ್ ಡೊನಾಲ್ಡ್ ಟ್ರಂಪ್. ಮೋದಿ ಹೇಳಿದ್ರು ಒಂದ್ಸಲ ಕೇಳ್ಬಿಡೋಣ. तो पूरी मानवता को उसका फायदा होता है, लेकिन आज मानवता के सामने अनेक बड़ी चुनौतियां भी है। आज की दुनिया किस तरह नई नई चुनौतियों से जूझ रही है। पहले कोरोना आया, फिर युद्ध होने शुरू हो गए, और अब आज की एनर्जी क्राइसिस है। ये दशक दुनिया के लिए आपदाओं का दशक बन रहा है। हम सभी देख रहे हैं, अगर ये स्थितियां तेजी से नहीं बदली गई तो बीते अनेक दशकों की उपलब्धियों पर पानी फिर जाएगा। दुनिया की बहुत बड़ी आबादी फिर से गरीबी के दलदल में चली जाएगी। साथियों, ऐसी वैश्विक परिस्थितियों में आज दुनिया रेजिलिएंट सप्लाई चेन की बात कर रही है, और तब भारत और नीदरलैंड मिलकर एक ट्रस्टेड, ट्रांसपेरेंट और फ्यूचर रेडी सप्लाई चेन बनाने में जुटे हैं। ಇನ್ನು ಮೊನ್ನೆ ನಮ್ಮ ಮೋದಿ ಸಾಹೇಬ್ರು ದೇಶದಾಗ ಇಂಧನ ಬಿಕ್ಕಟ್ಟು ಐತಪ್ಪ, ಹಿಂಗಾಗಿ ಸಾರ್ವಜನಿಕ ಸಾರಿಗೆ ಬಳಸ್ರಿ, ಈ ನಿಮ್ಮ ಸ್ವಂತ ಕಾರು ಬೈಕ್ ಬಿಟ್ಟು ಬಿಡ್ರಿ ಅಂತ ಅಂದಿದ್ರು. ಮೋದಿಜಿ ಹೇಳದ್ಮೇಲೆ ಸುಮ್ಮನೆ ಇರ್ತಾರೇನ್ರಿ? ಬಿಜೆಪಿ ನಾಯಕರೆಲ್ಲ ಮೆಟ್ರೋ, ರೈಲು, ಬಸ್, ಬೈಕ್ನ್ಯಾಗ ಓಡಾಟ ಮಾಡ್ಲಿಕ್ಕತ್ತಾರ. ಆದ್ರೆ ಇದನ್ನ ನೋಡಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಯಾಕೆ ಇಷ್ಟು ಸಿಟ್ಟಿಗೆ ಎದ್ದಾಗ ಗೊತ್ತಾಗಲಾಗಿದೆ. ಎಲ್ಲ ಅವ್ರ ಕಾರಿಗೂ ಕೂತು ಬರ್ತೈತೆ ಅನ್ನೋ ಟೆನ್ಷನ್ ಏನೋ ಯಾರಿಗ ಗೊತ್ತ ಹೇಳ್ರಿ. ಬಿಜೆಪಿ ನಾಯಕರೆಲ್ಲ ನಾಟಕ ಮಾಡ್ಲಿಕ್ಕ ಮೆಟ್ರೋದಾಗ ಓಡಾಡ್ಲಿಕ್ಕತ್ತಾರ, ಬೇಕಾದ್ರೆ ಸರ್ಕಾರಿ ಬಸ್ನ್ಯಾಗ ಓಡಾಡ್ಲಿ, ನಮ್ಮ ಶಕ್ತಿ ಯೋಜನೆ ಪ್ರಯೋಜನೆ ಪಡ್ಕೊಳ್ಳಿ ಅಂತ ಅಲ್ಲಿಗತ್ತಾರ. ಈ ನೋಡಿ ಎಲ್ಲಾನು ನಾಟಕ ಅವ್ರದ್ದು. 2 ದಿನ 1 ದಿನ ಮಾಡಿದ್ದಾರೆ, ಇವತ್ತು ಹೋಗಿ ನೋಡ್ಕೊಂಡು ಬನ್ನಿ. ದಿನ ಹತ್ತಿದ್ರೆ ಓಕೆ ಅಪ್ಪ. ಈಗ ನಾವು ವೈಟ್ ಫೀಲ್ಡಿಗೆ ಹೋಗ್ಬೇಕಲ್ಲ, ನಾನು ಮೆಟ್ರೋ ಹತ್ತೀನಿ, ನೀವು ಯಾರು ಪ್ರಚಾರನೇ ಮಾಡಲ್ಲ. ಹೌದು, ಏನು ಅವಾಗೇನು ಇಟ್ಸ್ ಕನ್ವೀನಿಯನ್ಸ್. 1 ದಿನ ಈಗ ಮೆಟ್ರೋ ಹತ್ಬೇಕಾದ್ರೆ ಹಿಂದೆಗಡೆಯಿಂದ ಒಬ್ಬ ಮುಂದೆಗಡೆಯಿಂದ ಒಬ್ಬ ತಕ್ಕೋತಾರೆ ಅಂದರೆ ದಿನ ಹತ್ತಿದ್ರೆ ಒಪ್ತೀವಪ್ಪ. ಈ ನೋಡಿ ಶೋಕಿ ಅಂತಲ್ಲ. ಫಸ್ಟ್ ಆಫ್ ಆಲ್ ಆಯಿತು, ನೀವು ಸಂದಿಗ್ಧ ಪರಿಸ್ಥಿತಿನಲ್ಲಿದ್ದರೆ ಎಲ್ಲರೂ ಸಹಕಾರ ಮಾಡೋಣ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಹೇಗೆ ಅಂತ ಉತ್ತರ ಸಿಗಬೇಕಲ್ಲ ನಾಗರಿಕರಿಗೆ. ಮತ್ತು ಈ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂದ್ಬಿಟ್ಟು ಸರ್ಕಾರ ಒಪ್ಕೋಬೇಕಲ್ಲ. ಏನೂ ಇಲ್ಲ, ಅಚ್ಚೇ ದಿನ ಇದೆ, ಸಬ್ ಚಂಗಾಸಿ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ನಲ್ಲೂ ಉತ್ತರ ಇಲ್ಲ, ಪ್ರೆಸ್ನಲ್ಲೂ ಉತ್ತರ ಇಲ್ಲ, ನಾಗರಿಕರಿಗೂ ಉತ್ತರ ಇಲ್ಲ ಅಂದರೆ ಏನು ಅನ್ಕೋಬೇಕು ನಾವು? ಎಲ್ಲ ಕಡೆ ಸಮಸ್ಯೆ ಇದ್ದರೆ ಒಪ್ಕೊಳಕ್ಕೇನು ನಿಮಗೆ? ಒಪ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಕಂಡುಕೊಡೋಕ್ಕೇನಿದೆ ನಿಮಗೆ? ಸುಮ್ಮನೆ ಇದು ಸೈಕಲ್ ಹತ್ತೋದು ಒಬ್ಬ ಮಂತ್ರಿ, ಇನ್ನೊಬ್ಬ ಮಂತ್ರಿ ಬೆನ್ಗಾವಲು ಬಿಡೋದು, ಇನ್ನೊಬ್ಬ ಮಂತ್ರಿ ಇನ್ನೊಬ್ಬರ ನಾಯಕರು ಮೆಟ್ರೋ ಹತ್ತೋದು. ದಿನ ಹತ್ತಿರಿ, ದಿನ ಕನ್ಸಿಸ್ಟೆನ್ಸಿ ಇದ್ದರೆ ನಾವು ಒಪ್ತೀವಿ. ಬಟ್ ಈ ಪರಿಸ್ಥಿತಿ ಉದ್ಭವ ಆಗಿದ್ದು ಪಾಪ ವಿಜಯೇಂದ್ರ ಅವರು ಮೆಟ್ರೋ ಹತ್ತ ಪರಿಸ್ಥಿತಿ ಯಾಕೆ ಬಂತು ಅದಕ್ಕೆ ಉತ್ತರ ಕೇಳ್ತಾ ಇದ್ದೀವಿ. ಮೆಟ್ರೋ ತೊಗೊಂಡಿದ್ರ ಸಂತೋಷ, ದಿನ ತೊಗೊಳ್ಳಿ, BMTC ತೊಗೊಳ್ಳಿ, ಎಲ್ಲ ಬೇರೆ BJP ಏನಾರ ಶಕ್ತಿ ಯೋಜನೆ ಉಪಯೋಗ ಪಡೀರಿ, ಬೇಡ ಅಂತ ಇಲ್ಲ. ಆದರೆ ಈ ಪರಿಸ್ಥಿತಿಗೆ ಬಂದಿದ್ದು ಯಾಕೆ? ನಾವು ಕೇಳುದ್ರಿ ಪ್ರಿಯಾಂಕ ಖರ್ಗೆ ಅವ್ರಿ, ಒಮ್ಮೆರೆ ನೀವು ಬಸ್ನ್ಯಾಗ ಹೋಗಿರೇನು, ಮೆಟ್ರೋದಾಗರೆ ಹೋಗಿರೇ ಇಲ್ಲ, ಯಾರಿಗ್ ಗೊತ್ತು? ಬಿಜೆಪಿ ನಾಯಕರು ಓಡಾಡ್ಲಿಕ್ಕತ್ತಿರೋದು ಇದರಿಂದ ಮಂದಿ ನೋಡಿ ಇನ್ನೊಂದಿಷ್ಟು ಇನ್ಸ್ಪೈರ್ ಆಗ್ಲಿ, ತಮ್ಮ ಸ್ವಂತ ಕಾರ್ ಬಿಟ್ಟು ಬಸ್ ಮೆಟ್ರೋದಾಗ ಓಡಾಡ್ಲಿ ಅಂತ ಹೇಳಲಿಕ್ಕತ್ತೀವ್ರಪ್ಪ. ಅಲ್ರಿ ಮರಿ ಖರ್ಗೆ ಸಾಹೇಬ್ರ, ಎಲ್ಲದಕ್ಕೂ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀರಿ? ಸ್ವಲ್ಪ ಕೂಲ್ ಆಗಿರ್ರಿ. ಅಲ್ಲ ಕಲ್ಬುರ್ಗಿ ಬಿಸಿಲು ನನಗೂ ಗೊತ್ತೈತಿ ಬಿಟ್ರೆ, ಅಂತ ಬಿಸಿಲಾಗ ಹ್ಯಾಂಗ್ ಕೂಲ್ ಆಗಿರೋದು ಅಂತ ನೀವು ಕೇಳ್ತೀರಿ. ಬ್ಯಾಡ್ ಬಿಡ್ರಿ, ನಾವು ಮುಂದಿನ ಸುದ್ದಿ ಹೋಗೋಣ. ನಮ್ಮ ಕುಮಾರಸ್ವಾಮಿ ಅವ್ರದ್ದು ದೂರದೃಷ್ಟಿ ಅಂತೂ ಮೆಚ್ಚಲೇಬೇಕಂತೀನಿ ನಾನು. ಬಿಜೆಪಿ ಅವರಿಗಿಂತಲೂ ಮೊದಲೇ 2028 ಚುನಾವಣೆ ಕಹಳೆ ಮೊಳಗಿಸ್ಬಿಟ್ಟಾರ ನೋಡ್ರಿ. ನಿನ್ನೆ ಮೈಸೂರು ಜಿಲ್ಲೆ ಚಾಮುಂಡೇಶ್ವರಿ ಕ್ಷೇತ್ರದಾಗ JDS ಸಮಾವೇಶ ನಡೀತು. ಅಲ್ಲಿ CM ಸಿದ್ದರಾಮಯ್ಯನವ್ರಿಗೂ ಪಾರ್ಟಿಯಿಂದ ಅಂತರ ಕಾಯ್ಕೊಂಡಿರುವಂತಹ GT ದೇವೇಗೌಡರಿಗೂ ಒಂದು ಸಂದೇಶ ಕೊಟ್ಟರು ಭಾರಿ. ಇವತ್ತು ನಮ್ಮ ಕುರುಬ ಸಮಾಜದ ಹಲವಾರು ಮುಖಂಡರುಗಳು ವೇದಿಕೆ ಮೇಲೆ ನಿಂತಿದ್ದಾರೆ. ಇಲ್ಲ, ನಮ್ಮಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ
ಇವತ್ತು ಈ ಸಂಕೇತ ಇಲ್ಲೇ ನನಗೆ ನಾನು ಯಾವುದೇ ಸಭೆಯಲ್ಲಿ ಯಾವುದೇ ರೀತಿಯ ಒಂದು ತಲೆಗೆ ರುಮಾಲುಗಳನ್ನು ಕಟ್ತಕ್ಕಂಥದ್ದಕ್ಕೆ ಸ್ವಲ್ಪ ಹಿಂಜರಿತೀನಿ. ಆದರೆ ಇವತ್ತು ನಿಮ್ಮ ಮುಂದೆ ಈ ರುಮಾಲನ್ನು ಕಟ್ಟಿಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ನಾಡಿನ ಕುರುಬ ಸಮಾಜ ಹಾಲು ಮತಸ್ಥರಿಗೆ ಒಂದು ಸಂದೇಶವನ್ನು, ಜನತಾದಳದ ಪರವಾಗೂ ನಾವು ಇದ್ದೇವೆ, ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ನಾನು ಹಲವಾರು ವಿಷಯಗಳನ್ನು ನಿಮ್ಮ ಮುಂದೆ ಇಡಬಲ್ಲೆ. ಯಾವ ಕುರುಬ ಸಮಾಜದ ನಾಯಕರು ಅಂತಾರೆ, ಅಹಿಂದ ನಾಯಕರು ಅಂತ ಹೇಳ್ತಾರೆ, ಅವರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೋಗಿ ಘೋಷಣೆ ಮಾಡಲಿಲ್ಲ. ಆದರೆ ಕುರುಬ ಸಮಾಜ ಇರಲಿ, ದಲಿತರಿರಲಿ, ಮುಸಲ್ಮಾನ್ ಬಂಧುಗಳಿರಲಿ, ಎಲ್ಲರ ಬದುಕಿಗೆ ಕಷ್ಟಗಳು ಅಂತಕ್ಕಂಥದ್ದನ್ನು ಬಂದಾಗ ಅವರಿಗೆ ಗೌರವ ಸಲ್ಲಿಸಿದ್ದೇವೆ. ಈ ವೇದಿಕೆದಾಗ ಕುಮಾರಣ್ಣ ತಲೆಗೆ ಹಳದಿ ರುಮಾಲ್ ಬೇರೆ ಸುತ್ಕೊಂಡಿದ್ರು. ಮಂದೆಲ್ಲ ಬಂದು ಕುಮಾರಣ್ಣನವರಿಗೆ ಕುರಿ ಗಿಫ್ಟ್ ಕೊಟ್ರು. ಅಲ್ಲ, ಸಿದ್ದರಾಮಯ್ಯನವ್ರಿಗಿಂತ ಕುರುಬು ಸಮುದಾಯಕ್ಕ ತಮ್ಮ ಕೊಡುಗೆ ದೊಡ್ಡದು ಅಂತ ಭಾಷಣನೂ ಮಾಡಿದ್ರು. ಇದಕ್ಕ ಹೇಳಿದ್ರೆ ದೂರದೃಷ್ಟಿ ಅಂತ ಹೇಳಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಿಂದಲೇ ಕುರುಬರ ಮತಕ್ಕೆ ಕುಮಾರಣ್ಣ ಗಾಳ ಹಾಕ್ಲಿಕ್ಕೆ ಮುಂದಾಗ್ಯಾರಲ್ಲ, ಭಾರಿ ಶಾಣೆದಾರ ಬಿಡ್ರಿ. ಯಾಕಂದ್ರೆ ಇನ್ನ 2 ವರ್ಷ ಐತಿ, ಅಷ್ಟ್ರಾಗ ನಮ್ಮ ರಾಜ್ಯದಾಗ ಚುನಾವಣಾ ಕಿಕ್ ಸ್ಟಾರ್ಟ್ ಆಗ್ಲಿಕ್ಕತ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.